ಎಲ್ಲರಿಗೂ ನಮಸ್ಕಾರ. ಪೂರ್ಣಿಮಾ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಬ್ಲಾಗ್ ನಮ್ಮ ಕುಟುಂಬದವರು ನಮ್ಮ ಹೊಲದಲ್ಲಿ ಮರಿಯಮ್ಮ ದೇವರಿಗೆ ಭಕ್ತಿ ಶ್ರದ್ಧೆಯಿಂದ ವಿಶೇಷ ಪೂಜೆ ಸಲ್ಲಿಸಿದ್ವಿ. ಆ ಸುಂದರ ಕ್ಷಣಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ನಮ್ಮ ಮನೆ ದೇವರಾದ ಮರಿಯಮ್ಮ ದೇವರಿಗೆ ವರ್ಷಕ್ಕೊಮ್ಮೆ ಜಾತ್ರೆ, ವಿಶೇಷ ಪೂಜೆ, ಹರಕೆ, ಅನ್ನಸಂತರ್ಪಣೆ ಭಕ್ತಿಯಿಂದ ನಡೆಸ್ತಾರೆ. ಭಕ್ತಿಯಿಂದ ಪ್ರಾರ್ಥಿಸಿದವ್ರನ್ನ ತಾಯಿ ಕಾಪಾಡ್ತಾಳೆ ಎಂಬ ನಂಬಿಕೆ ಅನೇಕ ಕಡೆ ಇದೆ. ನಾವು ಮನೆಯಲ್ಲೇ ತಂಬಿಟ್ಟಿನ ಆರತಿಗೆ ಸಿದ್ಧ ಮಾಡಿಕೊಂಡು ಪೂಜಾ ಸಾಮಗ್ರಿಗಳನ್ನೆಲ್ಲ ಒಂದು ಮಂಕ್ರಿಲಿ ಇಟ್ಕೊಂಡು ಹೊಲಕ್ಕೆ ಹೋಗ್ತೀವಿ. ಪೂಜೆ ಮಾಡೋ ಸ್ಥಳನ ಗೋಮೂತ್ರ, ಸಗಣಿಯಿಂದ ಸ್ವಚ್ಛ ಮಾಡಿಕೊಂಡು ಚಪ್ರ ಹಾಕ್ಸಿರ್ತೀವಿ. ಅರಿಶಿಣ, ಕುಂಕುಮ, ಹೂವಿನಿಂದ ಅಲಂಕಾರ ಮಾಡ್ಕೊಳ್ತೀವಿ. ಮೊದಲಿಗೆ ಮೊಸರನ್ನ ತಳಿಗೆ ನೈವೇದ್ಯಕ್ಕೆ ಸಿದ್ಧ ಮಾಡ್ಕೊಳ್ತೀವಿ. ಅಡುಗೆ ಮಾಡೋ ಸ್ಥಳನ ಸ್ವಚ್ಛ ಮಾಡ್ಕೊಳ್ತೀವಿ. ಅರಿಶಿಣ, ಕುಂಕುಮ, ಹೂವು ಇಟ್ಟು ಪೂಜೆ ಮಾಡಿಕೊಂಡು ಒಲೆ ಹಚ್ಚಿ ಅನ್ನ ಮಾಡ್ಕೊಳ್ತೀವಿ. ಇಂತಹ ಗ್ರಾಮೀಣ ಸಂಪ್ರದಾಯಗಳು ನಮ್ಮ ಸಂಸ್ಕೃತಿ, ಭಕ್ತಿ ಮತ್ತು ಕುಟುಂಬದ ಒಗ್ಗಟ್ಟನ್ನು ಪ್ರತಿಬಿಂಬಿಸುತ್ತೆ. ಪ್ರತಿಯೊಂದು ಊರಿನಲ್ಲೂ ದೇವಿಯ ಬಗ್ಗೆ ಸ್ಥಳೀಯ ಪುರಾಣ ಸಂಪ್ರದಾಯಗಳು ವಿಭಿನ್ನವಾಗಿರ್ಬೋದು. ಮಾರಿ ಎಂಬ ಪದಕ್ಕೆ ಮಳೆ ಅಥವಾ ಬದಲಾವಣೆ ಎಂಬ ಅರ್ಥ ಇದೆ ಅಂತ ಕೆಲವರು ಹೇಳ್ತಾರೆ. ಮರಿಯಮ್ಮ ದೇವಿ ಗ್ರಾಮದ ರಕ್ಷಕಿ, ಮಳೆ ನೀಡೋ ತಾಯಿ, ಫಲ ನೀಡೋ ತಾಯಿ, ಆರೋಗ್ಯದ ಅಧಿದೇವತೆ ಅಂತ ಅನೇಕ ಕಡೆ ಪೂಜಿಸಲಾಗುತ್ತೆ. ತಯಾರಿಸ್ಕೊಂಡಿದ್ದ ತಂಬಿಟ್ಟಿನ ಆರತಿಗೆ ಅಲಂಕಾರ ಮಾಡಿಕೊಂಡು ಹಣ್ಣು ಇಟ್ಟು ದೀಪ ಹಚ್ಚಿ ಮೊಸರನ್ನ ತಳಿಗೆ ಇಟ್ಟು ಮೊದಲ ಪೂಜೆ ಮಾಡ್ಕೊಳ್ತೀವಿ. ಕರ್ನಾಟಕ ಅಲ್ಲದೆ ತಮಿಳುನಾಡು, ದಕ್ಷಿಣ ಭಾರತ ಹೀಗೆ ಹಲವೆಡೆ ಮರಿಯಮ್ಮ ದೇವಿಯ ಆರಾಧನೆ ಶತಮಾನಗಳಿಂದ ನಡೆದು ಬಂದಿದೆ ಅಂತ ಹೇಳ್ತಾರೆ. ಪೂಜೆ ನಂತರ ದೇವಿಗೆ ಆರತಿ ಬೆಳಗಿ ನಮ್ಮ ಕುಟುಂಬದಲ್ಲಿ ಹಿಂದಿನಿಂದಲೂ ಆಚರಿಸ್ಕೊಂಡು ಬಂದಿರೋ ಸಂಪ್ರದಾಯದಂತೆ ದೇವರಿಗೆ ಹರಕೆ ರೂಪದಲ್ಲಿ ಕೋಳಿನ ಸಮರ್ಪಿಸಿ ಪೂಜೆ ಮಾಡ್ಕೊಳ್ತೀವಿ. ಈ ರೀತಿಯ ಆಚರಣೆ ಕೆಲವು ಕುಟುಂಬದಲ್ಲಿ, ಇತರ ಪ್ರದೇಶದಲ್ಲಿ ಸ್ಥಳೀಯ ಸಂಪ್ರದಾಯದ ಭಾಗವಾಗಿರುತ್ತೆ. ಎಲ್ಲೆಡೆ ಒಂದೇ ರೀತಿಯಾಗಿರುವುದಿಲ್ಲ. ಒಲೆ ಮೇಲೆ ಪಾತ್ರೆ ಇಟ್ಟು ಒಗ್ಗರಣೆ ಹಾಕಿ ಕ್ಲೀನ್ ಮಾಡ್ಕೊಂಡಿರೋ ಚಿಕನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ. ಇಲ್ಲಿ ನಾನು ಕೋಳಿ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಮ್ಮತ್ತೆ ಚಿಕನ್ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರಿದು ಮಸಾಲೆ ಸೇರಿಸಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಲೆಯಲ್ಲೇ ಅಡುಗೆ ಮಾಡೋದ್ರಿಂದ ಚಿಕನ್ ಚೆನ್ನಾಗಿ ಬೇಯುತ್ತೆ. ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಕುಟುಂಬದವರೆಲ್ಲ ಒಟ್ಟಿಗೆ ಸೇರಿ ಒಟ್ಟಿಗೆ ಅಡುಗೆ ಮಾಡಿ ಊಟ ಮಾಡೋದ್ರಿಂದ ಕುಟುಂಬದ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಿರುತ್ತೆ. ಬೆಂದ ಚಿಕನ್ನ ಮತ್ತೊಂದು ಪಾತ್ರೆಗೆ ವರ್ಗಾಯಿಸ್ಕೊಂಡು ಮಸಾಲೆ ಸೇರಿಸಿ ಮಿಕ್ಸ್ ಮಾಡಿ ನೀರು ಸೇರಿಸಿ ಬೇಯೋದಕ್ಕೆ ಬಿಟ್ಟು ನಂತರ ಕಬಾಬ್ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಮನೆಯಲ್ಲೇ ಮಾಡ್ಕೊಂಡಿರೋ ಮಸಾಲೆಗೆ ಚಿಕನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಬಾಣಲಿ ಇಟ್ಟು ಎಣ್ಣೆ ಸೇರಿಸ್ಕೊಂಡು ಕಬಾಬ್ ಬೇಯಿಸ್ಕೊಳ್ತೀವಿ. ನಂತರ ಮುದ್ದೆ ಮಾಡಿಕೊಂಡು ಮಾಡಿದ ಪ್ರಸಾದನೆಲ್ಲ ದೇವರ ನೈವೇದ್ಯಕ್ಕೆ ಇಟ್ಟು ಎಲ್ಲರೂ ಸೇರಿ ಭಕ್ತಿಯಿಂದ ಪೂಜೆ ಸಲ್ಲಿಸಿ ಕುಟುಂಬದ ಆರೋಗ್ಯ, ಸುಖ, ಸಮೃದ್ಧಿ, ಉತ್ತಮ ಮಳೆ ಬೆಳೆ ಎಲ್ಲ ರೀತಿಯ ಒಳಿತಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಮನೆಯವರೆಲ್ಲ ಹೊಲದಲ್ಲೇ ಒಟ್ಟಿಗೆ ಕುಳಿತು ಊಟ ಮಾಡ್ತೀವಿ. ಇಂದು ನಾವು ಮಾಡಿದಂಥ ಪೂಜೆ ನಮ್ಮ ಪೂರ್ವಜರಿಂದ ಬಂದಿರೋ ಸಂಪ್ರದಾಯನ ಮುಂದುವರಿಸೋ ಒಂದು ಭಕ್ತಿಯ ಆಚರಣೆ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ನಲ್ಲಿ ತಿಳಿಸಿ. ಇನ್ನಷ್ಟು ಹಳ್ಳಿ ಜೀವನ, ದೇವರ ಪೂಜೆ ಹಾಗೂ ಸಂಪ್ರದಾಯಗಳನ್ನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.